ಎಂ ಲೈವ್ ವೀಕ್ಷಕರೇ ನಮಸ್ಕಾರ. ಹೆಣ್ಣು ಮಕ್ಕಳು ನಡೆದಾಡುವ ಸ್ಥಳದಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಎಂದು ನಂಬುವ ದೇಶ ನಮ್ಮದು. ನಾವು ಭಾರತೀಯರು. ನಮ್ಮ ದೇಶದಲ್ಲಿ ಭಾರತವನ್ನ ನಾವು ಭಾರತ ಮಾತೆ ಎಂದು ತಾಯಿಗೆ ಹೋಲಿಸ್ತೇವೆ. ನಮ್ಮ ದೇಶದಲ್ಲಿ ಹರಿಯುವ ನದಿಗಳಿಗೆ ಹೆಣ್ಣು ಮಕ್ಕಳ ಹೆಸರಿಡುತ್ತೇವೆ. ಹೆಣ್ಣು ಮಕ್ಕಳನ್ನ ಪೂಜಿಸಿ ಗೌರವಿಸುವ ದೇಶ ನಮ್ಮದಾಗಿರುತ್ತದೆ. ಮಹರ್ಷಿಗಳೇ, ನಿಮ್ಮ ಬಳಿಗೆ ಬರುವಂತಹ ಹೆಣ್ಣು ಮಕ್ಕಳು ತಮ್ಮ ಕಷ್ಟ ನಿವಾರಣೆಗೆ ಬರ್ತಾರೆ ಅಲ್ವೇ? ತಮಗೆ ದೇವರು ಆಶೀರ್ವಾದ ಸಿಗಲಿ ಎಂದು ಹತ್ತಾರು ಸ್ಥಳಗಳಿಂದ ನಿಮ್ಮ ಬಳಿ ಅವರು ಬರ್ತಾರೆ. ಒಬ್ಬ ಮಹರ್ಷಿಯಾದ ನೀವು 5 ಜನ ಹೆಣ್ಣು ಮಕ್ಕಳ ಜೊತೆ ಮಲಗಿದ್ರು ನಂದೇನು ತಪ್ಪಿಲ್ಲ ಅಂತೀರಾ? ನೀವು ಮಹರ್ಷಿಗಳು, ಇಂದಿನ ಕಾಲದ ಧರ್ಮ ರಕ್ಷಕರು, ಬ್ರಹ್ಮ ಸಿದ್ಧಿಪೀಠದ ಸ್ಥಾಪಕರು. ನಿಮ್ಮ ಘನತೆ ಏನು? ನೀವು ದೇವ ಮಾನವರು. ಆದ್ರೆ ನೀವು ಯಾವ ಹೆಣ್ಣು ಮಕ್ಕಳ ಜೊತೆ ಮಲಗಿದ್ರೆ ತಪ್ಪೇನಿಲ್ಲ ಎಂದಿದ್ದೀರಿ ಅನ್ನುವುದೇ ನಮಗೀಗ ತಿಳಿಯದ್ದಾಗಿದೆ. ಅವರು ನಿಮ್ಮ ಆಶ್ರಮಕ್ಕೆ ಬರುವ ಹೆಣ್ಣು ಮಕ್ಕಳೇ, ಅಥವಾ ನಿಮಗೆ ಸಹಾಯ ಮಾಡುತ್ತಿರುವ ಮಕ್ಕಳೇ, ರಾಜ್ಯದ ಅಧಿಕಾರಿಗಳ ಮಕ್ಕಳೇ, ಅಥವಾ ಮನೆಯಲ್ಲಿ ಕಷ್ಟ ಇದೆ ಎಂದು ಮನೆಗೆ ಕಷ್ಟ ನಿವಾರಣೆಯಾಗಲಿ ಎಂದು ಗಾರ್ಮೆಂಟ್ಸ್ ಮತ್ತಿತರ ಕಂಪನಿಗಳಿಗೆ ಹೋಗುವ ಹೆಣ್ಣು ಮಕ್ಕಳೇ, ಯಾರೆಂದು ನಮಗೆ ಅರ್ಥ ಆಗ್ತಿಲ್ಲ. ಹೆಣ್ಣು ಮಕ್ಕಳು ಯಾರೆಂದು ನೀವು ನಮಗೆ ತಿಳಿಸಬೇಕು, ಅಥವಾ ನೀವು ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಕ್ಷಮೆಯನ್ನ ಕೇಳಬೇಕು. ಕ್ಷಮೆ ಕೇಳುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಮಹರ್ಷಿಯ ಆಡಿಯೋ ನಿಮ್ಮ ಮುಂದೆ ಇಡ್ತೀವಿ. ಈಗ ಏನೋ ನಾನು ವಿಡಿಯೋ ಅದ್ರ ಬದಲು ಮೊದಲು ಮಾಡಿದೆ ಸೆಕ್ಸ್ ಸಿಡಿ ಅಂದೆ. ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ, ನಾನು ಸನ್ಯಾಸಿ ಅಲ್ಲ. ಈಗ ಏನೋ ನಾನು ವಿಡಿಯೋ ಅದ್ರ ಬದಲು ಮೊದಲು ಮಾಡಿದೆ ಸೆಕ್ಸ್ ಸಿಡಿ ಅಂದೆ. ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ, ನಾನು ಸನ್ಯಾಸಿ ಅಲ್ಲ. ಈಗ ಏನೋ ನಾನು ವಿಡಿಯೋ ಅದ್ರ ಬದಲು ಮೊದಲು ಮಾಡಿದೆ ಸೆಕ್ಸ್ ಸಿಡಿ ಅಂದೆ. ಆನಂದ್ ಗುರುಜಿ ಸೆಕ್ಸ್ ಸಿಡಿ ಹಾಕೊಂಡಿದ್ದಾರೆ, ಸೆಕ್ಸ್ ಅಲ್ಲಿ ಇನ್ವಾಲ್ವ್ ಅಂದೆ. ಬಿಡು, ಅದೆಲ್ಲರಿಗೂ ಗೊತ್ತಿಲ್ಲ. ಯಾಕೆ ನಾನು ಸಂಸಾರಸ್ಥ, ನಾನು 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನಿಲ್ಲ, ನಾನು ಸನ್ಯಾಸಿ ಅಲ್ಲ. ಈ ನಡುವೆ ನಮಗೆ ಕಾಡುತ್ತಿರುವ ಕಟ್ಟ ಕಡೆಯ ಪ್ರಶ್ನೆ ಏನಂದ್ರೆ, ಮಾರುತಿಗಳೇ, ನಿಮಗೂ ಹೆಣ್ಣು ಮಕ್ಕಳಿದ್ದಾರೆಯೇ ಎಂಬುವುದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಎಂ ಲೈವ್.